ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ 8 ರಿಂದ 9 ತಿಂಗಳದಾಗನ ಅಗದಿ ಇಳುವರಿ ಬಂದ ತಳಿ ಬಗ್ಗೆ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಂತಂದ್ರೆ ಈಗಿನ ಏನು ಕಬ್ಬು ಬೆಳೆತಲ್ಲ, ಈ ಕಬ್ಬ SNK 13,374. ಈ ಕಬ್ಬಿಗೆ 8 ರಿಂದ 9 ತಿಂಗಳು ಕಬ್ಬು ಐತಿ. ಆಮೇಲೆ ಇಳುವರಿ ಭಾಳ ಬಂಪರ್ ಬಂದದಂತೆ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ನೋಡತ್ತವಲ್ಲ, ಈ ಕಬ್ಬನ್ನು ನಾನು ಹಾಕ್ಯಾರ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದಾಗ ಈ ಕಬ್ಬು ಹಾಕಿದನು. ಈ ಕಬ್ಬಿಗೆ ಈ ಸದ್ಯ 8 ರಿಂದ 9 ತಿಂಗಳು ಕಬ್ಬಾಗೈತಿ. 8 ರಿಂದ 9 ತಿಂಗಳದಾಗನ ಹೆಚ್ಚು ಇಳುವರಿ ಬಂದ ತಳಿ ಯಾವ್ದಪ್ಪ ಅಂತಂದ್ರೆ SNK 13,374. ನಾನು ಈ ಕಬ್ಬನ್ನು ಬೆಳಗಾವಿ ಜಿಲ್ಲಾದೊಳಗನ 2 ತಾಲೂಕಿನಾಗನ ಬೇರೆ ಬೇರೆ ಗ್ರಾಮದಾಗನ ನಾ ಕಬ್ಬು ಹಾಕಿದನು. ಮೊದಲನೇದಾಗಿ ಈ ಕಬ್ಬ ಕಟಾವು ಆಗೈತಲ್ಲ, ಇದು ಬೈಲಹೊಂಗಲ ತಾಲೂಕು ಕುರುಗುಂದ ಗ್ರಾಮದೊಳಗನ ಈ ಕಬ್ಬ ಹಾಕಿದನು. ಇದು ಬೈಲಹೊಂಗಲ ತಾಲೂಕು ಕುರುಗುಂದ ಗ್ರಾಮದಾಗ ಯಾರಪ್ಪ ಅಂತಂದ್ರೆ ಉದಯ್ ಗೌಡ್ರು, ದಾನಪ್ಪಗೌಡ್ರು ಪಾಟೀಲ್ ಈ ಕಬ್ಬಿನ ಮಾಲಕರು. ಈ ಸದ್ಯ ಇದು ಕಬ್ಬ ಕಟಾವಾಗತೈತಿ. ಈ ಕಬ್ಬ ಪ್ರತಿ ವರ್ಷವೂ ಎಕರೆಕ 70 ಟನ್ನಿನ ಮೇಲೆ ಇಳುವರಿ ಬಂದೈತಿ. ನಂತರ ಈ ಬರೀ ಇದು 3 ಎಕರೆಕ 175 ಟನ್ ಕಬ್ಬಾಗೈತೆ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಂತಂದ್ರೆ ಈ ಬರೀ ಹವಾಮಾನದ ವೈಪರ್ಯದಿಂದಾಗಿ ಈ ಕಬ್ಬ ಇಳುವರಿದೊಳಗನ ಒಂದು ಸ್ವಲ್ಪ ಕುಂಠಿತಾಗೈತೆ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಂತಂದ್ರೆ ಪ್ರತಿ ವರ್ಷ ಈ ಕಬ್ಬ ಪ್ರತಿ ಎಕರೆಗೂ 70 ಟನ್ನಿನ ಮೇಲೆ ಇಳುವರಿ ಇತ್ತು. ಈ ಬರೀ ಇದು ಇಳುವರಿದೊಳಗನ ಎಕರೆಗೆ 10 ಟನ್ ಇಳುವರಿ ಕಮ್ಮಿ ಆಗೈತೆ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಈಗ ಸದ್ಯ ಈ ಕಬ್ಬನ್ನು ಕಟಾವು ಮಾಡತ್ತಾನೆ. ಈ ಕಬ್ಬು ಯಾವ್ದಪ್ಪ ಅಂದ್ರೆ SNK 13,374. ಈ ಕಬ್ಬನ್ನು ನಾನು ಕಟಾವು ಮಾಡತ್ತಾನೆ. ಈ ಕಬ್ಬ ಯಾವ ಥರ ಆಗೈತೆ ಅನ್ನೋದನ್ನು ನನ್ನ ರೈತ ಮಿತ್ರರಿಗೆ ತೋರಿಸ್ತಾನೆ. ಯಾಕಂತಂದ್ರೆ ಈ ಕಬ್ಬ ಬೆಳವಣಿಗೆದೊಳಗನ ಮಹಾರಾಜ ಅಂತ ಹೇಳ್ಯಾರ ನಾವು ಹೇಳ್ಬೋದು. ಯಾಕಂದ್ರೆ ಈ ಕಬ್ಬ ಬೆಳವಣಿಗೆನ ಅಧಿಕ ಐತಿ. ಮತ್ತು ಈ ಕಬ್ಬ ಯಾವ ಥರ ಆಗತ್ತೆ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ಇದನ್ನು ನಾನು ಸಂಪೂರ್ಣವಾಗಿ ತೋರಿಸ್ತಾನೆ. ಯಾಕಂತಂದ್ರೆ ಈ ಕಬ್ಬಿಂದು ನಾನು ಕಬ್ಬ ಹುಟ್ಟಿದಾಗಿಂದನ ಮುಂದೆ ಕಬ್ಬ ಈ ಸ್ಟೇಜ್ ಬರೋಮಟನು ನಾನು ಹಲವಾರು ವಿಡಿಯೋ ಮಾಡಿದ್ದೇನೆ. ಅದಕ್ಕಾಗಿ ನಾನು ಈ ಕಬ್ಬಿಂದು ಈಗ ಕಬ್ಬ ಕಟಾವು ಮಾಡೋ ಮುಂದೆ ಈ ಕಬ್ಬು ಯಾವ ಥರ ಆಗೈತಿ, ಆಮೇಲೆ ಈ ಕಬ್ಬ ನಾವು ಕಟಾವು ಮಾಡಿ ಹೋಗದಾಗನ ಯಾವ ಥರ ಆಗತ್ತೆ ಅಂತ ಈಗ ತೋರಿಸ್ತಾನೆ ಬರ್ರಿ. ಮೊದಲನೇದಾಗಿ ನಾವು ಹೇಳ್ಬೇಕಂತಂದ್ರೆ ಈ ಕಬ್ಬ ಬೆಳವಣಿಗೆದೊಳಗನ ಮಹಾರಾಜ ಅಂತ ಹೇಳ್ಬೋದು. ಯಾಕಪ್ಪ ಅಂತಂತಂದ್ರೆ ಈ ಕಬ್ಬ ಹೈಟ್ ಎಷ್ಟು ಆತಪ್ಪ ಅಂತಂತಾರೆ ಈಗ ನಾವು ನೋಡತ್ತಾವಲ್ಲ, ಈ ಕಬ್ಬ ಮನುಷ್ಯನ 3 ದುಪ್ಪಟ್ಟು ಬೆಳವಣಿಗೆ ಅಂತ ಹೇಳ್ಯಾರ ನಾ ಹೇಳ್ತಾನೆ. ಯಾಕಂತಂದ್ರೆ ಈ ಕಬ್ಬಿನ ಬೆಳವಣಿಗೆನೂ ಹಂಗೈತಿ. ಈ ಕಬ್ಬ ಗದರು ಹಂಗೆ ಇರ್ತೈತಿ. ಆಮೇಲೆ ಗಣಿಕೆ ಬೀಸ್ ಇರ್ತೈತಿ. ಮತ್ತು ಬೆಳವಣಿಗೆನೂ ಹೈಟ್ ಇರ್ತೈತಿ. ಈಗ ನೋಡತ್ತವಲ್ಲ, ಈ ನಾವು ನೋಡುವಂಥ ಕಬ್ಬ ಇದು ನಮಗೆ 20 ಫೂಟ್ ಮಟನೂ ಇದು ಕಬ್ಬಿನ ಬೆಳೆ ಐತೆ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇದನ್ನು ತದ್ರೂಪಮಗೆ ತೋರ್ಸತ್ತಾನೆ. ನೋಡತ್ತವಲ್ಲ ನೋಡ್ರಿ, ಇದು ಕರೆಕ್ಟ್ ನಮಗೆ 20 ಫೂಟ್ ಮಟನೂ ಇದು ಗಣಿಕೆ ಐತಿ. ಯಾಕಂತಂದ್ರೆ ಇದು ಕಬ್ಬ ಮಳೆಗಾಳಿಗೆ ಕಬ್ಬ ಬಿದ್ದ ಕಾರಣಕ್ಕಾಗಿ ನಮ್ಮ ಕಬ್ಬಿಂದು ಬೆಳವಣಿಗೆ ಕಾಣವತ್ತು. ಅದನ್ನು ನಾವು ಸಪ್ರೇಟ್ ಟೈಮಿಗೆ ನಾವು ಕಬ್ಬು ತೊಗೊಂಡ ನಾವು ನೋಡಿದ್ವು ಅಂತಂದ್ರೆ ನೋಡತ್ತವಲ್ಲ ನೋಡ್ರಿ, ಈಗ ಸದ್ಯ ಇದು 18 ರಿಂದ 20 ಫೂಟ್ ಮಟನೂ ಗಣಿಕೆ ಐತಿ. ಇದು 8 ರಿಂದ 9 ತಿಂಗಳ ಕಬ್ಬು ಐತಿ. ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಬಂದೈತಿ. ಮತ್ತು ವಜನೂ ಹಂಗೈತಿ. ಒಂದೊಂದು ಕಬ್ಬ ಇಲ್ಲಪ್ಪ ಅಂತಂದ್ರೆ 3 kg ಮ್ಯಾಲತ್ತಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಈಗ ನಾವು ಕಬ್ಬು ಕಟಾವು ಮಾಡಿದಾಗ 2 ಸಾಲಿನ ಕಬ್ಬ ಇಷ್ಟು ದಟ್ಟ ಬಿದ್ದೈತಿ. ಯಾಕಂತಂದ್ರೆ ಇದು ಎಲ್ಲೂ ನಮಗೆ ಸಂದು ಬೆಳೆದಂಗೆ ಈ ಕಬ್ಬು ಬಿದ್ದದಂತ ನಾ ಹೇಳ್ತಾನೆ. ಈಗ ನಾವು ಸವರಿ ಹೋಗ್ತೀವಲ್ಲ, ಸವರಿ ಹೋಗಿದಾಗ ಎಲ್ಲೂ ಒಂದು ಸ್ವಲ್ಪ ಜಾಗ ಇರ್ದಂಗೆ ಈ ಕಬ್ಬ ಅಷ್ಟು ದಟ್ಟ ಬಿದ್ದದಂತ ಹೇಳ್ಯಾರ ನಾ ಹೇಳ್ತಾನೆ. ಈಗ ನಾವು ನೋಡತ್ತವಲ್ಲ, ಈ ಕಬ್ಬ ಬರೀ 2 ಸಾಲಿನ ಕಬ್ಬ ದಟ್ಟ ಹಂಗೈತಿ.
ಮತ್ತು ಗಣಿಕೆ ಬೀಸತಿ ನೋಡಿರಿ. ನಮಗೆ ಎಲ್ಲೋ ಬೇರೆ ಕಡೆ ಕಾಲು ಇಡ್ಬೇಕಂತಂದ್ರೆ ಕಬ್ಬಿನ ಮೇಲೆ ಕಾಲು ಇಡ್ಬೇಕು. ಈ ಥರಾಗಿ ಈ ಕಬ್ಬ ಬಿದ್ದತಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ. ಈ ಕಬ್ಬಿಂದು ನಾ ಮಾಹಿತಿ ಹೇಳ್ತಾನೆ ನೋಡಿ. ಬರೀ ನಾ ಈ ಕಬ್ಬಿಂದು ನೋಡೋಣಂತ. ನಮ್ಮ ಕಬ್ಬುಗಳು ಎಕರೆದು ಇಳುವರಿಯೊಳಗನ 70ರಿಂದ ನಮ್ಮದು 100 ಟನ್ನಿನ ಮಟ್ಟ ನಮ್ಮ ಕಬ್ಬು ಇಳುವರಿ ಬರ್ಬೇಕಂತಂದ್ರೆ ಕಬ್ಬು ಯಾವ ಥರ ಆಗಿರ್ಬೇಕಪ್ಪ ಅಂತಂತಂದ್ರೆ ಕಬ್ಬ ಗದರು ಇರಬೇಕು, ಗಣಿಕೆ ಬೀಸು ಇರಬೇಕು, ನಂತರ ಗದರು ಇರ್ಬೇಕು, ಮತ್ತು ಹೈಟು ಇರ್ಬೇಕು. ಹೈಟ್ ಎಷ್ಟು ಇರ್ಬೇಕಪ್ಪ ಅಂತಂತಂದ್ರೆ ನಮ್ಮ ಕಬ್ಬಿನ ಗಣಿಕೆ ನೀವು ನೋಡತ್ತವಲ್ಲ, ನಮ್ಮ ಕಬ್ಬಿನ ಗಣಿಕೆ ಇವು 30ರಿಂದ 34 ಗಣಿಕೆ ಮಟನೂ ಗಣಿಕೆ ಇರ್ಬೇಕು. ಆಮೇಲೆ ಇದು ದಟ್ಟು ಹಂಗೆ ಇರ್ಬೇಕು. ಒಂದು ಕಬ್ಬಿನೊಳಗನ 10ರಿಂದ 15 ಕಬ್ಬ ಇರ್ಬೇಕು. ನೋಡತ್ತವಲ್ಲ ಕಬ್ಬ ಈ ಥರಾಗಿ ನೋಡ್ರಿ. ಇದು ಗಣಿಕೆಯೂ ಗದ್ರೈತಿ ಮತ್ತು ಗಣಿಕೆಯೂ ಬೀಸೈತಿ. ಇದು ಏನಪ್ಪ ಅಂತಂದ್ರೆ ಇದು 28ರಿಂದ 30 ಗಣಿಕೆ ಮಟ ಇದು ಕಬ್ಬ ಐತಿ. ಈಗ ಸದ್ಯ ಇದು ನಮಗೆ 60 ಟನ್ನಿನ ಮಟನೂ ಇಳುವರಿ ಬಂದತಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ. ಈ ಕಬ್ಬಿನ ಬಗ್ಗೆ ನಾ ಮಾಹಿತಿ ಹೇಳ್ತಾನೆ. ಮತ್ತು ಈ ಕಬ್ಬ 70 ಟನ್ನಿನ ಮೇಲೆ ಬೀಳೋ ಕಬ್ಬ 60 ಟನ್ ಯಾಕೆ ಬಿತ್ತಪ್ಪ ಅಂತಂದ್ರೆ ಈ ಬರೀ ಹವಾಮಾನ ಸರಿ ಇರೋಕ್ಕಿಲ್ಲ. ಯಾಕಂದ್ರೆ ಈ ಬರೀ ವಿಪರೀತ ನಮಗೆ ಮಳೆಗಾಲ ಆಯ್ತು. ಮಳೆಗಾಲ ಆದ್ರೂ ಜಿಟಿ ಮಳೆ ಹಾಕ್ಯಾರ. ಹವಾಮಾನ ವೈಪರೀತ್ಯದಿಂದಾಗಿ ಕಬ್ಬಿನ ಬೆಳೆ ಕುಂಠಿತ ಆತ. ಕುಂಠಿತ ಯಾವ ಕಾರಣಕ್ಕೆ ಆತಪ್ಪ ಅಂತಂದ್ರೆ ಈ ಕಬ್ಬ ಆಗಸ್ಟ್ ತಿಂಗಳ ಮಟನೂ ಕಬ್ಬ ಬೆಳವಣಿಗೆ ಫುಲ್ ಆಯ್ತು. ಆಗಸ್ಟ್ ತಿಂಗಳು ಆದಮೇಲೆ ಕಬ್ಬ ಬೆಳವಣಿಗೆ ಆಗಲಿಲ್ಲ. ಅಲ್ಲೇ ಕಬ್ಬ ಬೆಳವಣಿಗೆ ಕುಂಠಿತ ಆತ. ಕುಂಠಿತ ಆದಕ್ಕಾಗಿನ ಈ ಕಬ್ಬ ಭಾಳ ಲಘು ಹೊಡಿದಿತ್ತು. ಭಾಳ ಲಘು ಹೊಡಿಯೋದಕ್ಕಾಗಿ ಕಬ್ಬ ಬೆಳವಣಿಗೆ ಆಗಲಿಲ್ಲ. ಇಲ್ಲಪ್ಪ ಅಂತಂತಂದ್ರೆ ಈ ಕಬ್ಬು ಸಂಬಳ ನೋಡತ್ತವಲ್ಲ, ನಾನು ನೋಡುವಂಥ ಕಬ್ಬ ಇದು 34 ಗಣಿಕೆ ಮೇಲೆ ಕಬ್ಬ ಬೆಳವಣಿಗೆ ಆಕಿತ್ತು. 34 ಗಣಿಕೆ ಮೇಲೆ ಕಬ್ಬು ಬೆಳವಣಿಗೆ ಆಗಿತ್ತಪ್ಪ ಅಂತಂದ್ರೆ ಕಬ್ಬ 70 ಟನ್ನಿನ ಮೇಲೆ ಇಳುವರಿ ನಕ್ಕಿ ಹಾಕದಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ. ಈ SNK 13,374 ಈ ಕಬ್ಬಿನ ಬಗ್ಗೆ ನಾ ಮಾಹಿತಿ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ನಾನು ಈ SNK ಕಬ್ಬನ್ನು ಹಾಕಕತ್ತೆ ಕರೆಕ್ಟ್ ಟೈಮ್ಗೆ 5 ವರ್ಷ ಆಯ್ತು. 5 ವರ್ಷ ಆದ್ರೂ ನಾ 5 ವರ್ಷ ಮಟನು ಎಕರೆಗೆ 70 ಟನ್ ಮಟನು ಇಳುವರಿ ತೆಗ್ದನು. ಆದ್ರೆ ಈ ಬರೀ 60 ಟನ್ನಿನ ಮಟನು ಇದು ನಮ್ಮ ಬೈಲಹೊಂಗಲ ತಾಲೂಕು ಕುರಗುಂದ ಗ್ರಾಮದೊಳಗನ 60 ಟನ್ನಿನ ಮಟ ಇದು ಇಳುವರಿ ಬಂದಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಇನ್ನು ಮುಂದೆ ನಾನು ಇದ ಕಬ್ಬನ್ನು ಸವದತ್ತಿ ತಾಲೂಕು ಇಂಚಲು ಗ್ರಾಮದೊಳಗನ ಕಬ್ಬ ಹಾಕಿದನು. ಈ ಸದ್ಯ ಅಲ್ಲಿ ಕಬ್ಬ ಕಟಾವತಿ. ಅದು ಕಟಾವು ಆದಮೇಲೆ ಸವದತ್ತಿ ತಾಲೂಕದೊಳಗೆ ಇಂಚಲು ಗ್ರಾಮದೊಳಗನ ಈ SNK 13,374 ಈ ಕಬ್ಬ ಎಕರೆದ ಇಳುವರಿ ಯಾವ ಥರ ಬರೋದಂತ ಹೇಳ್ಯಾರ. ಈ ಕಬ್ಬು ಕಟಾವು ಆದಮೇಲೆ ನನ್ನ ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ. ಮತ್ತು ಇನ್ನೊಂದು ನಾ ಏನು ಹೇಳ್ತಾನಪ್ಪ ಅಂತಂತಂದ್ರೆ ನಾನು ರೈತ ಮಿತ್ರರಿಗೆ ಈ ಸದ್ಯ ಈ SNK ಕಬ್ಬ ಯಾರು ಹಾಕ್ಬೇಕಂತ ಈಗ ರೈತರದಾರಲ್ಲ ಆ ರೈತರಿಗೆ ಇನ್ನು ಮಟನು ನಮ್ಮಲ್ಲಾಗ ಈ ಬೀಜ ಇರ್ತೈತಿ. ಈ ಬೀಜ ಇನ್ನೂ 15 ದಿವಸ ಮಟನು ಈ ಬೀಜ ಐತಿ. ಅದಕ್ಕಾಗಿ ನನ್ನ ರೈತ ಮಿತ್ರರಿಗೆ ಯಾರಾಗೆ ಬೀಜ ಬೇಕಾದ್ರೂ ನಮ್ಮ ಊರಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು SNK ಕಬ್ಬ ರೋಗರಹಿತ ತಳಿ ಐತಿ. ಆಮೇಲೆ ಈ ಕಬ್ಬ ಇಳುವರಿನೂ ಬಂಪರತಿ. ಯಾಕಂತಂದ್ರೆ ಈ ಬರೀ ಕಾಲ ನಾನು SNK ಕಬ್ಬಿಂದು ಹಲವಾರು ವಿಡಿಯೋ ಮಾಡಿದ್ದಾನೆ. ಮತ್ತು ಈ ಬರೀ ಎಲ್ಲ SNK ಕಬ್ಬೆಲ್ಲ 50 ಟನ್ನಿನ ಮೇಲೆ ಇಳುವರಿ ಬಂದವು. ಅದಕ್ಕಾಗಿ SNK ಕಬ್ಬ ನಾವು ಲಾವಣಿ ಮಾಡೋಕೆ ಅಡ್ಡಿಲ್ಲ ಅಂತ ಹೇಳ್ಯಾರ ನಾ ಈ ವಿಷಯ ಸಂಬಂಧ ಹೇಳ್ತಾನೆ. ಯಾಕಂದ್ರೆ ಈ ಕಬ್ಬಿಂದು ಫ್ಯಾಕ್ಟ್ರಿ ಬೇಡಿಕೆ ಭಾಳತಿ. ಫ್ಯಾಕ್ಟ್ರಿ ಬೇಡಿಕೆನೂ ಭಾಳತಿ. ಮತ್ತು ಈ ಕಬ್ಬಿನೊಳಗೆ ಸಕ್ಕರೆ ಅಂಶ ಭಾಳ. ಆಮೇಲೆ ಇದನ್ನು ನಾವು ಡಿಗ್ರಿ ಚೆಕ್ ಮಾಡಿದ್ವು ಅಂತಂತಂದ್ರೆ ಇದು ಡಿಗ್ರಿ ಒಳಗೂ ಬಂಪರ್ ಐತಿ. ಯಾಕಂದ್ರೆ ತಳದಾಗ 24 ಐತಿ, ನಡಕ್ಕೆ 22 ಐತಿ, ಮತ್ತು ಲಾಸ್ಟ್ ಅಂತಂದ್ರೆ ತುದಿ ಕಬ್ಬಿನಾಗ ಇದು 19 ಮಟ್ಟ ಅವತ್ತಂತ ಹೇಳ್ಯಾರ ನಾ ಹೇಳ್ತಾನೆ. ಇದು ಮತ್ತು ಇದ್ರಾಗ ಹಾಲು ಭಾಳ. ಈಗ ನಾವು ಇದನ್ನು ಗಣಿಕೆ ಮುರಿಯಂಗೈತಿ ಅಂತಂದ್ರೆ ಈ ಗಣಿಕೆ ಮುರಿದಿಲ್ಲ. ಇದನ್ನು ನಾವು ಮುರಿಯಾಕೆ ಹೋಗೋದನ ಇದು ನೀರು ಸುರಿದಂಗೆ ಹಾಲ ಈ ಕಬ್ಬಿನಾಗ ತೋರ್ತಾವಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ನಾ ಹೇಳ್ತಾನೆ.
ನಾವು ಹಳೆ ಹೊರಟಿ ಕಬ್ಬ ಬಿಟ್ಟಕ್ಯಾರ ಈ ಹೊಸ ಹೊರಟಿ ಕಬ್ಬ ನಾವು ಹಾಕಿದ್ವು ಅಂತಂತಂದ್ರೆ ಇದು ಇಳುವರಿನೂ ಬಂಪರ್ ಐತಿ ಮತ್ತು ರೋಗರಹಿತ ತಳಿನೂ ಐತಿ. ನಂತರ ಇದು ಫ್ಯಾಕ್ಟ್ರಿ ಬೇಡಿಕೆನೂ ಐತಿ ಮತ್ತು ಇದಕ್ಕೆ ಎಲ್ಲ ಫ್ಯಾಕ್ಟ್ರಿ ಬೇಡಿಕೆನೂ ಐತಿ. ಅದಕ್ಕಾಗಿ ನಾವು ಈ SNK 13,374 ಈ ಕಬ್ಬ ಹಾಕಿದ್ವು ಅಂತಂತಂದ್ರೆ ಇಳುವರಿ ಚಲೋ ಐತಿ. ಇಳುವರಿ ಚಲೋ ಬಂತಂತಂದ್ರೆ ನಮ್ಮ ರೈತನ ಭಾಳ ಬಂಗಾರ ಆಕ್ಕತ್ತಂತ ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನಮಸ್ಕಾರಗಳು.